ಹಲೋ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನಾನು ಏನು ಸ್ಟಾಕನ್ನು ರೆಕಮೆಂಡೇಶನ್ ಮಾಡಿದ್ದೆ, ಒಂದು 7ನೇ ತಾರೀಕು ಮಾರ್ಚಿಗೆ ಒಂದು 4 ಸ್ಟಾಕನ್ನು ರೆಕಮೆಂಡೇಶನ್ ಮಾಡಿದ್ದೆ. ಒಂದು SBI, JSW ಸ್ಟೀಲ್, HCL ಟೆಕ್ ಮತ್ತು ICICI ಬ್ಯಾಂಕ್. ಅದರ ಪರ್ಫಾರ್ಮೆನ್ಸ್ ನೋಡೋಣ. ಹಾಗೆ ನಾಳೆಗೆ ಅಂದರೆ ಇನ್ನು ಮಂಡೇ ಅಂತಂದರೆ ನಿಮಗೆ 10th ಮಾರ್ಚಿಗೆ ಯಾವ್ಯಾವ ಸ್ಟಾಕನ್ನು ನಾವು ಇಂಟ್ರಾಡೇಗೆ ರೆಕಮೆಂಡ್ ಮಾಡ್ಬೋದು ಮತ್ತು ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ನಾನೊಬ್ಬ ಸೆಬಿ ರಿಜಿಸ್ಟರ್ ಅನಲಿಸ್ಟ್ ಅಲ್ಲ. ನೀವು ಯಾವುದೇ ಈ ಚಾನಲ್ ಬರುವಂಥ ಟಿಪ್ಸು ಅಥವಾ ಕಾಲ್ಸ್, ನಮ್ಮ ರೆಕಮೆಂಡೇಶನ್ ಏನಿದೆ, ಸೊ ಅದನ್ನ ಕಾಲನ್ನು ತೊಗೊಳೋಕ್ಕೂ ಮುಂಚೆ, ಟ್ರೇಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮತ್ತೆ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಬರೋಣ, ಕಂಟೆಂಟ್ಗೆ ಬರೋಣ. ಫಸ್ಟು SBI ನೋಡೋಣ. SBI ಅದೆಲ್ಲಕ್ಕೂ ಮುಂಚೆ ನಿಫ್ಟಿ ನೋಡಿ, ಇವತ್ತು ವೆರಿ ಲೆಸ್ ಮೂಮೆಂಟ್ ಇದ್ದದ್ದು ನೋಡಿ. ಎಷ್ಟು ತುಂಬ ಸೈಡ್ ವೇಸ್ ಡೇ ನೋಡಿ. ನಿಫ್ಟಿ ಫಸ್ಟ್ ಡೇ ನಿಫ್ಟಿ. ಯಾರಾದರೂ ಆಪ್ಷನ್ ಸೆಲ್ಲರ್ಸ್ ಏನಾರು ಇದ್ದಿದ್ರೆ ಅವ್ರಿಗೂ ಫ್ರೈಡೇ ಏನು ವರ್ಕೌಟ್ ಆಗಲ್ಲ, ಡಿಕೆ ಆಗಲ್ಲ. ಸೊ ಏನಾದರೂ ವೆಡ್ನೆಸ್ಡೇ, ಥರ್ಸ್ಡೇ ಈ ಥರ ಏನಾದರೂ ಮೂಮೆಂಟ್ ಇದ್ದಿದ್ರೆ ಇದು ಮಾಡ್ಬೋದಿತ್ತು. ಓಕೆ, ಫಸ್ಟ್ ನೋಡೋಣ SBI ಸ್ಟಾಕು. SBI ಸ್ಟಾಕಲ್ಲಿ ನಾವು ಫಸ್ಟು ಟ್ರೇಡ್ ಮಾಡಿದ್ವಿ. MACD ಸೆಲ್ ಸಿಗ್ನಲ್ ಇತ್ತು. ಸೊ ಎಬವ್ ಪಿವೋಟು ಓಪನ್ ಆದ್ರೂ, ಬಟ್ MACD ನಮಗೆ ಸೆಲ್ ಸಿಗ್ನಲ್ ಇರೋದ್ರಿಂದ ನಾವು ಬಿಲೋ ಕ್ಲೋಸ್ ಆಗೋದನ್ನು ಕಾಯ್ತಾ ಇದ್ವಿ, ಬಿಲೋ ಪಿವೋಟು. ಸೊ ಅದ್ರ ಪ್ರಕಾರನೇ ಕ್ಲೋಸ್ ಆಯಿತು. ಸೊ ಇಮಿಡಿಯೇಟಾಗಿ ನಾವು ಟ್ರೇಡ್ ತೊಗೊಂಡ್ವಿ. ಬಟ್ ಲಕ್ಕಿಲಿ ಇವತ್ತು, ಲಕ್ಕಿ ಅಂತಲ್ಲ ಅನ್ಲಕ್ಕಿಲಿ, ನಾವು ಈ ಟ್ರೇಡಲ್ಲಿ ಲಾಸ್ ಮಾಡ್ಕೊಂಡ್ವಿ. SBI ಲಾಸ್ ಮಾಡ್ಕೊಂಡ್ವಿ. ಮತ್ತೆ ನಾವು ಟ್ರೇಡ್ ಮಾಡ್ಲಿಕ್ಕೆ ಹೋಗಲಿಲ್ಲ. ತುಂಬ ನಿಮಗೆ ಬಾಲಿಂಜರ್ ಬ್ಯಾಂಡ್ ಅಥವಾ ಬೇರೆ ಏನಾದ್ರು ಇದು ಹಾಕಿದಾಗ ತುಂಬ ADX ವ್ಯಾಲ್ಯೂನು ತುಂಬ ಕಡಿಮೆ ಇತ್ತು, ಲೆಸ್ ದ್ಯಾನ್ 15 ಇತ್ತು ಇವತ್ತು. ಸೊ ಹಾಗಾಗಿ ಬೇರೆ ಪ್ಯಾರಾಮೀಟರ್ನ ಕನ್ಫರ್ಮ್ ಮಾಡ್ಕೊಂಡಾಗ ತುಂಬ ಸೈಡ್ ವೇಸ್ ಅಂತ ಅನಿಸ್ಬಿಡ್ತು. ಮತ್ತು ಇದನ್ನು ಆ್ಯಕ್ಚುಲಿ S1ಗೆ ಟಚ್ ಮಾಡಬೇಕಿತ್ತು, ಪ್ರಿವಿಯಸ್ ಡೇ ಲೋಗೆ ಟಚ್ ಆಗಿದ್ರೆ ನಾನು ಮತ್ತೆ ಇಲ್ಲಿ ಲಾಸ್ ಆಗಿದ್ರು ಟ್ರೇಡ್ ತೊಗೊಳ್ತಾ ಇದ್ದೆ. ಒಂದು 0.3% ಮೂವ್ ಸಿಕ್ತು, ಬಟ್ ನಮ್ಮ ಟಾರ್ಗೆಟು 0.5% ಆಗಿತ್ತು. ಸೊ ಇಲ್ಲಾಂದರೆ S1 ಕೂಡ ಆಗಿತ್ತು ಪ್ರಿವಿಯಸ್ ಡೇಲು, ಅಲ್ಲಿಯೂ ಕೂಡ ಟಚ್ ಆಗಲಿಲ್ಲ, ಜಸ್ಟ್ ಕಿಸ್ ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ನಾವು SBI ಟ್ರೇಡಲ್ಲಿ ಲಾಸ್ ಮಾಡ್ಕೊಂಡಿದ್ವಿ ಇವತ್ತು. ಹಾಗೆ ಇನ್ನೊಂದು JSW ಸ್ಟೀಲಲ್ಲಿ, ಸೊ ಎಬವ್ ಪಿವೋಟೆ ಓಪನ್ ಆದ್ರೂ ಒಂದು MACD ಬೈ ಸಿಗ್ನಲ್ ಇದ್ರು ಫಸ್ಟ್ ಕ್ಯಾಂಡಲಲ್ಲಿ ನಮಗೆ R1 ರೆಸಿಸ್ಟೆನ್ಸ್ 1 ಟಚ್ ಮಾಡಿತ್ತು. ಸೊ ಆ ಹೈ ಏನಾದರೂ ಬ್ರೇಕ್ ಆದರೆ ಟ್ರೇಡ್ ತೊಗೋಣ ಅಂತ ಅಂದ್ಕೊಂಡ್ವಿ. ಆ ಹೈ ಬ್ರೇಕ್ ಆಗಲೇ ಇಲ್ಲ, ಓಪನಿಂಗ್ ರೇಂಜ್ ಹೈ ಬ್ರೇಕ್ ಆಗಲೇ ಇಲ್ಲ. ಸೊ ನಾವು ಕೊನೆಗೆ ಒಂದು 10:30 ಟೈಮಲ್ಲಿ 10:25 ನಾನು ತೊಗೊಂಡು 10:35 ಆಗಿತ್ತು. ಓಕೆ, ಈ ಟೈಮಲ್ಲಿ ಒಂದು ಶಾರ್ಟ್ ಟ್ರೇಡ್ ಅಂತ ತೊಗೊಂಡ್ವಿ. ಯಾಕೆಂದರೆ ಅದು ಪ್ರೀವಿಯಸ್ ಡೇ ರೇಂಜ್ ಫಾಲ್ಸ್ ಬ್ರೇಕ್ಔಟ್ ಆಗಿತ್ತು, ಜೊತೆಗೆ ಪ್ರೀವಿಯಸ್ ಡೇ ಹೈನ ಫಾಲ್ಸ್ ಬ್ರೇಕ್ಔಟ್ ಆಗಿತ್ತು, ಮತ್ತು MACD ಸೆಲ್ ಸಿಗ್ನಲ್ ಕೊಡಿತ್ತು, ಎಲ್ಲ ಪ್ಯಾರಾಮೀಟರ್ ಕನ್ಫರ್ಮೇಷನ್ ಆಗಿತ್ತು. ಇದೊಂದು ಶಾರ್ಟ್ ಟ್ರೇಡ್ ಮಾಡಿದ್ವಿ. ಒಂದು ಒಳ್ಳೆ ನಮಗೆ ಒಂದು 0.5% ಅಷ್ಟು ಈಸಿಯಾಗಿ ರಿಟರ್ನ್ ಬಂತು. 0.5% ಅಷ್ಟು ಈಸಿಯಾಗಿ ರಿಟರ್ನ್ ಬಂತು. ಓಕೆ, 0.65% ಅಷ್ಟು ಮೂವ್ ಆಗಿದೆ, ಬಟ್ ನಾವು 0.5ಗೆ ಬುಕ್ ಮಾಡಿದ್ವಿ. ಸೊ ಇದೊಂದು SBI ಲಾಸ್ ಆಗಿದ್ದು, ನಮಗೆ JSW ಸ್ಟೀಲಲ್ಲಿ ರಿಕವರ್ ಆಯಿತು. ಇನ್ನೊಂದು ಒಳ್ಳೆ ಟ್ರೇಡ್ ಅಂದರೆ HCL ಟೆಕ್ ಎಬವ್ ಅಂದರೆ ಪಿವೋಟು ಮತ್ತು S1 ಮಧ್ಯೆ ಓಪನ್ ಆದ್ರೂ, ಸೊ ನಮಗೆ ಕ್ಲಿಯರ್ ಆಗಿ S1 ಬ್ರೇಕ್ ಆಗಿತ್ತು ಫಸ್ಟ್ 5 ಮಿನಿಟ್ ಕ್ಯಾಂಡಲಲ್ಲೇ. ಸೊ ನಮ್ಗೆ ಯಾವಾಗ ಓಪನಿಂಗ್ ರೇಂಜ್ ಬ್ರೇಕ್ಔಟ್ ಆಗ್ತಿದ್ದಂತೆ ಒಂದು ಸ್ವಲ್ಪ ನಾವು ಹೈಯಲ್ಲೇ ಎಂಟ್ರಿ ಆದ್ವಿ, ಬಿಗ್ ಕ್ಯಾಂಡಲ್ ಇರೋದ್ರಿಂದ. ಫಸ್ಟ್ ಕ್ಯಾಂಡಲ್ ಸ್ವಲ್ಪ 73 ಜೋನಲ್ಲಿ ನಾವೇನು 73.50 ಅನಿಸುತ್ತೆ, 73.50 ಮಾಡೋ ಟ್ರಿಗ್ಗರ್ ಆಯಿತು. ಸೊ ನಾವು ಮತ್ತೊಂದು ಒಳ್ಳೆ ಪ್ರಾಫಿಟ್ಟಿಗೆ ಇವತ್ತು ಕಾದ್ವಿ, ಯಾಕಂದರೆ ನಮಗೆ ಕಾಯ್ತಾ ಇರಲಿಲ್ಲ. ಸೊ ಒಂದು ಟ್ರೇಡ್ ಲಾಸ್ ಆಗಿದ್ದರಿಂದ ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ಅಗ್ರೆಸಿವ್ ಅಂತ ತುಂಬ ಧೈರ್ಯ ಮಾಡಿಕೊಂಡು ಕಾದ್ವಿ. ಸೊ ಆಲ್ಮೋಸ್ಟ್ ಒಂದು ನಮಗೆ 0.5% ಇದರಲ್ಲಿ ಸಿಕ್ತು ಅಂತ ಹೇಳ್ಬೋದು ಅಷ್ಟೇ. ಸೊ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲಿಲ್ಲ. 1%ಗೆ ತುಂಬ ಹಾಕ್ಕೊಂಡು ಕೂತ್ಕೊಂಡೆ, ಏನು ಮಾಡಿದ್ರು ವರ್ಕ್ ಆಗಲಿಲ್ಲ.
ಲಾಸ್ಟಿಗೆ ಒಂದು 25% ಅಷ್ಟು ಕ್ವಾಂಟಿಟಿ ಇತ್ತು, ಅದನ್ನು 0.60%ಗೆ ಕ್ಲೋಸ್ ಮಾಡಿದೆ. ಓಕೆ, ಇದು 2 ಟ್ರೇಡ್. ಸೊ ಒಂದು ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡಿರುವಂಥದ್ದು. ಇನ್ನೊಂದು ಟ್ರೇಡು ಐ ಸಿ ಸಿ ಬ್ಯಾಂಕಲ್ಲೂ ಕೂಡ ನಾವು ಇವತ್ತು ಲಾಸ್ಟ್ ಮಾಡ್ಕೊಂಡು ಫಸ್ಟ್ ಟ್ರೇಡ್ S1 ಬ್ರೇಕ್ ಆದ ತಕ್ಷಣ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಆದ ತಕ್ಷಣ ಎಲ್ಲ ಕಂಡೀಷನ್ ಫುಲ್ಫಿಲ್ ಇತ್ತು. ಬಟ್ ವ್ಯೂ ಆ್ಯಪ್ ಡಿಸ್ಟೆನ್ಸಲ್ಲಿತ್ತು, ವ್ಯೂ ಆ್ಯಪ್ ತುಂಬ ಡಿಸ್ಟೆನ್ಸಲ್ಲಿತ್ತು. ಸೊ ಆದರೂ ಸ್ವಲ್ಪ ಒಂದು ಅಗ್ರೆಸಿವ್ ಆಗಿ ನಾವು ಸ್ವಲ್ಪ ಟ್ರೇಡ್ ತೊಗೊಂಡ್ವಿ. ಸೊ ಅಲ್ಟಿಮೇಟ್ಲಿ ಆ ಪೆನಾಲ್ಟಿ ನಮಗೆ ಬಂತು. ಒಂದು 0.4% ಏನೋ ಅನಿಸುತ್ತೆ, ಮೇ ಬಿ 0.4% ಅಷ್ಟು 0.4% ಅಷ್ಟು ನಮಗೆ ಲಾಸ್ ಆಯಿತು ಇದರಲ್ಲಿ. ನೆಕ್ಸ್ಟ್ ಇಮಿಡಿಯೇಟಾಗಿ ವ್ಯೂ ಆ್ಯಪ್ ಎಬೋವ್ ಕ್ಲೋಸ್ ಆಗ್ತಿದ್ದಂತಾನೆ ಸೊ ನಾವು ಇಮಿಡಿಯೇಟಾಗಿ ಬಂದು ಈ ಲಾಸನ್ನು ರಿಕವರ್ ಮಾಡೋದಕ್ಕೆ ಸೊ ಇನ್ನೊಂದು ಟ್ರೇಡ್ ತೊಗೊಂಡ್ವಿ. ಸೊ ಆ್ಯಕ್ಚುಲಿ ಅದೆಲ್ಲ ಕಂಡೀಷನ್ ಫುಲ್ಫಿಲ್ ಆಗಿತ್ತು. ಇದು S1 ಫಾಲ್ಸ್ ಬ್ರೇಕ್ಔಟ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಎಂಟ್ರಿ ತೊಗೊಂಡ್ವಿ. ಆರಾಮಾಗಿ ನಮಗೆ ಒಂದು 0.5% ಅಷ್ಟು ರಿಟರ್ನ್ ಬಂತು. ಆ್ಯಕ್ಚುಲಿ ಇಲ್ಲಿ 0.4% ತೋರಿಸ್ತಾ ಇದೆ. ಸೊ ನಾವು ಸ್ವಲ್ಪ ಲೋ ಅಲ್ಲಿ ಎಂಟ್ರಿ ಆಗಿರೋದ್ರಿಂದ ನಮಗೆ 0.5% ಅಷ್ಟು ಆರ್ಡರ್ ಟ್ರಿಗರ್ ಆಯಿತು. ಸೊ ಇದೊಂದು ಟ್ರೇಡ್ ICICI ಬ್ಯಾಂಕಲ್ಲಿ. ಸೊ ಇವತ್ತೇನು ಮಾಡೋಕ್ಕಾಗಲ್ಲ, ಇವತ್ತು ಮಾರ್ಕೆಟ್ ಕಂಡೀಷನ್ ಹಾಗೇ ಇದೆ, ತುಂಬ ಸೈಡ್ ವೇಸ್ ಇದೆ. ಸೊ ನಿಫ್ಟಿ ಕೂಡ ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಹಾಗೆ ICICI ಬ್ಯಾಂಕಲ್ಲೂ ಕೂಡ ಒಂದು ಸೊ ಕಾಸ್ಟ್ ಟು ಕಾಸ್ಟ್ ಆಲ್ಮೋಸ್ಟ್ ಬ್ರೋಕರೇಜ್ ನಾವು ಪೆನಾಲ್ಟಿ ಕಟ್ಟಲೇಬೇಕಾಗುತ್ತೆ. ಸೊ ಬ್ರೋಕರೇಜ್ ಅಷ್ಟು ನಾನು ಕಟ್ಟಲೇಬೇಕು. ಸೊ ಅದೊಂದು ಏನೂ ಮಾಡೋಕ್ಕಾಗಲ್ಲ. ಪ್ರಾಫಿಟಲ್ಲಿ ನನಗೆ ಈಗ 0.0 ತೋರಿಸ್ತಾ ಇದೆ, ಒಂದು 5 ರೂಪಾಯಿನೇನೋ ಪ್ರಾಫಿಟ್ ತೋರಿಸ್ತಾ ಇದೆ ICICI ಬ್ಯಾಂಕ್ ಕೇಸ್ ಎರಡೂ. ಸೊ ಸೊ ಅದೊಂದು ಸ್ವಲ್ಪ ಪ್ರಾಫಿಟ್ ಆಗಿತ್ತು, ಒಂದು ಪ್ರಾಫಿಟ್ ಆಗಿದೆ ಅಂತ ಹೇಳ್ಬೋದು ಪ್ರಾಫಿಟ್ ಲೆಡ್ಜರ್ ತೋರಿಸುವಂತ. ಹಾಗಾಗಿ ನಾನು ಲೆಡ್ಜರ್ ನನ್ನ ಪ್ರಾಫಿಟ್ ಲಾಸ್ಟ್ ನಾಳೆಗೆಷ್ಟ ಒಂದು ಈಚರ್ ಮೋಟರ್ ಪ್ರೊಸೆಸ್ ಅದಾನಿ ಗ್ರೀನ್ ನೋಟ್ 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 2 ಡೇಸಿಂದ. ಸೊ ಇವತ್ತು ಏನು ನಿಫ್ಟಿ ಇವತ್ತು ತುಂಬ ಸೈಡ್ ವೇಸ್ ಇದೆ. ಅಷ್ಟೇ 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 ಇನ್ನೇನು. ಹಾಗಾಗಿ ಮೇ ಬಿ ಒಂದು 3 ದಿವಸದಿಂದ
ಕಂಟಿನ್ಯೂಸ್ ಒಂದು ನೋಡೋಣ ಸ್ಟ್ರಾಟಜಿ ಜೊತೆಗೆ ಪಿವೋಟ್ ಇಟ್ಕೊಂಡು ತೆಗೆ 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 ಪಿವೋಟ್ ಇಟ್ಕೊಂಡು ಪ್ರಿವಿಯಸ್ ಡೇ ಹೈ ಲೋ ಇಟ್ಕೊಂಡು ಅರ್ನ್ ಮಾಡಿ. ತುಂಬಾ ಬಿಗ್ ಟಾಸ್ಕ್ ಇಟ್ಕೊಳ್ಳೋಕೆ ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.